ಸುವರ್ಣ. ಮಿಲನ 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 ಮಿಲನ. ಹಾ, ನಿನಗಿನ್ನೂ ಒಂದು ಜವಾಬ್ದಾರಿ ಇದೆ, ಅದನ್ನು ಜ್ಞಾಪಿಸ್ಬೇಕಾ? ಇಷ್ಟು ವರ್ಷದ ನೋವನ್ನು ಮರೆಯೋದಕ್ಕೆ ನಮಗೊಂದು ಒಳ್ಳೆ ಸುದ್ದಿ ಬೇಕು. ಆ ಸುದ್ದಿ ಆದಷ್ಟು ಬೇಗ ಕೊಡ್ತೀಯ ಅಂತ ಅನ್ಕೊಂಡಿದ್ವಿ. ನಿರಾಸೆ ಮಾಡಲ್ಲ ತಾನೆ? ನನ್ನ ಸೊಸೆ ಅಂತೂ ಮಾತು ಕೊಟ್ಟಿದ್ದಾಳೆ. ನಿಮ್ಮ ಮಗನ ಬಗ್ಗೆ ನನಗೆ ಗೊತ್ತಿಲ್ಲ ಸಂಜಯ್. ಹಾ, ನನ್ನ ಮಗನ ಬಗ್ಗೆ ನಿನ್ಗೇನು ಗೊತ್ತು? ಯು ಸಿಲ್ಲಿ ಗರ್ಲ್. ನೋಡ್ತಾ ಇರು, ನಾವು ಅಂದುಕೊಂಡಿದ್ದಕ್ಕಿಂತ ಮೊದಲೇ ನಾವು ಕೇಳಿದ್ ಕೊಡ್ತಾನೆ. ವಾಟ್ ಡು ಯು ಸೇ ಸಮರ್? ಅಪ್ಪ, ತಾತ ನಿನ್ನನ್ನೇ ಕೇಳ್ತಾ ಇರೋದು, ಯಾಕೇನು ಹೇಳ್ತಿಲ್ಲ? ತಾತ ಹೇಳೋದು ನಿಮ್ಗೂ ಅರ್ಥ ಆಗ್ತಿಲ್ವಾ? ಹಾ, ಅರ್ಥ ಆಯ್ತು. ಓಕೆ ಡ್ಯಾಡ್. ಓಕೆ ಅಂತೆ. ಇನ್ನೆಷ್ಟೊತ್ತು ಹೊರಡೋದು? ಇನ್ನೇನು ಹೊಡೋದಕ್ಕಂದ. ಪ್ರಾರ್ಥನಾ, ಹೊಡೋಣ. ಹಾ, ಹೊರಡೋಣ. ಆದರೆ ಅದಕ್ಕೂ ಮುಂಚೆ ನಾನು ನನ್ನ ಮಗಳಿಗೆ ಸಾರಿ ಕೇಳಬೇಕು. ನೆನೆ ನಾನು ಹಿಂಗೆ ಹರ್ಟ್ ಮಾಡಿದೆ ಅಲ್ವಾ? ಸಾರಿ ಕಂದ. ಏನ್ ಪರವಾಗಿಲ್ಲ, ಇಟ್ಸ್ ಓಕೆ. ಐ ಲವ್ ಯು ಗೊತ್ತಾ? ಎಷ್ಟೊತ್ತು ಮಾತಾಡ್ತೀರಾ ನೀವೆಲ್ಲ? ನಂಗಂತೂ ಕಾದು ಕಾದು ಸಾಕಾಗೋಯ್ತು. ಇನ್ನು ಹೊರಡೋದಕ್ಕಂದ. ನಡಿ ಕೂತ್ಕೋ ಪ್ರಾರ್ಥನಾ. ಬಾಯ್ ಡ್ಯಾಡ್. ಬಾಯ್ ಮಾ. ಇಬ್ರು ಹುಷಾರು. ಯಾ ಹೇಳಿದ್ನಲ್ಲ, ನಮ್ಮಿಬ್ರ ಬಗ್ಗೆ ಯೋಚನೆ ಬೇಡ, ಹೋಗ್ಬಿಟ್ಟು ಬನ್ನಿ. ಬಾಯ್. ನಮ್ಮ ಮಕ್ಕಳು ಹೀಗೆ ಖುಷಿಯಾಗಿದ್ದನ್ನ ನಾವು ಯಾವತ್ತೂ ನೋಡಲೇ ಇಲ್ಲ ಅಲ್ವಾ ಸಂಜಯ್? ಹೌದು ಸಂಧ್ಯಾ, ಇವರಿಬ್ರು ಯಾವಾಗಲೂ ಹೀಗೆ ಖುಷಿಯಾಗಿರ್ಲಿ. ಛೇ, ಆ ವಿಷಯ ಯಾಕಾದ್ರೂ ಗೊತ್ತಾಯ್ತು ನನಗೆ. ತಲೆಯಲ್ಲಿ ಬರೀ ಅದೇ ತಿರುಗ್ತಾ ಇದೆ. ಮಾವ ಹೇಳಿದ ನಿಜ ಆದ್ರೆ ಪ್ರಾರ್ಥನಾ ಮತ್ತೆ ಭಾವ ಹೆಚ್ಚು ಕಾಲ ಜೊತೆಲಿರಲ್ಲ. ಛೇ, ಹಾಗಾಗಬಾರ್ದು. ಆದ್ರೆ ನಾನು ಯಾಕೆ ಮನ್ಸಿಷ್ಟು ಹಾಳು ಮಾಡ್ಕೋತಿದ್ದೀನಿ? ಇದಕ್ಕೆಲ್ಲ ನಾನು ವರಿ ಮಾಡ್ಕೊಂಡ್ರೆ ಭವಿಷ್ಯ ಜಾತಕನೆಲ್ಲ ನಮ್ದಂಗಾಗಲ್ವಾ? ಅದ್ರ ಮೇಲೆ ನಂಬಿಕೆ ಇಲ್ಲ, ಅದೆಲ್ಲ ಸುಳ್ಳು ಅನ್ನೋಳು ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ಬಿಟ್ಬಿಡ್ಬೇಕಲ್ವಾ? ಆದರೆ ಅದು ಆಗ್ತಿಲ್ಲ. ನಿಜಾನೋ ಸುಳ್ಳು, ಒಟ್ಟಿನಲ್ಲಿ ಅವರಿಬ್ಬರ ಮಧ್ಯ ಮತ್ತಿನ್ನೇನೋ ಸಮಸ್ಯೆ ಆಗುತ್ತೆ ಅನ್ನೋ ಯೋಚನೆನೇ ನನ್ನನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಮೋಸ್ಟ್ಲಿ ಜಾತಕ ಹೇಳೋರು, ಜ್ಯೋತಿಷ್ಯ ಹೇಳೋರೆಲ್ಲ ಹೀಗೆ ಇರಬೇಕು. ಅದು ತಲೆಯಲ್ಲಿ ಕೊರಿತಾ ಇರುತ್ತೆ. ಇವಾಗ ನನಗೂ ಅದೇ ಆಗ್ತಿರೋದು. ಏನು ಮಾಡೋದಪ್ಪ ಇವಾಗ? ಇಲ್ಲಿಗೆ ಇಗ್ನೋರ್ ಮಾಡಿಬಿಡ್ಲಾ? ಆದರೆ ಇಷ್ಟು ಗೊತ್ತಾದ ಮೇಲೂ ನಾನು ಸುಮ್ಮನಿದ್ರೆ ಆಗುತ್ತಾ? ಅಟ್ಲೀಸ್ಟ್ ಪ್ರಾರ್ಥನಾಗಾದರೂ ಕೇರ್ಫುಲ್ ಆಗಿರು ಅಂತ ಹೇಳಬೇಕಲ್ವಾ? ಮನ್ಸು ಮಾಡಿದ್ರೆ ಆಗದೆ ಇರೋದೇನೂ ಇಲ್ಲ. ನಿನ್ನ ಜೀವನ ನೀನೇ ಜೋಪಾನ ಮಾಡ್ಕೊ ಅಂತ ನಾನೇ ಅವಳಿಗೆ ಹೇಳ್ತೀನಿ. ಅದೇ ಸರಿ. ಯಾಕಪ್ಪ ರಿಸೀವ್ ಮಾಡ್ತಿಲ್ಲ ಇವಳು?
ಕಂದ, ಇವಾಗ ನಾವ್ ಎಲ್ಲಿಗೆ ಬಂದಿದೀವಿ ಗೊತ್ತಾ? ಬೆಂಗಳೂರಿಂದ ತುಂಬಾ ದೂರ ಬಾಗಲಕೋಟೆಗೆ ಬಂದಿದೀವಿ. ಬಾಗಲಕೋಟೆನಾ? ಬಾಗಲಕೋಟೆ ಅಲ್ಲ ಕಣೋ, ಬಾಗಲಕೋಟೆ. ನಿಂಗೆ ರಾವಣ ಗೊತ್ತಾ? ನನ್ ಮುಖ ಯಾಕೆ ನೋಡ್ತಿದ್ಯಾ? ರಾವಣನ್ ಕತೆ ಹೇಳಿದೀನಿ ತಾನೇ ನಿನ್ಗೆ, ಮರ್ತ್ಬಿಟ್ಯಾ? ಅಮ್ಮ, ನಿನ್ ಫೋನ್ ಇಲ್ಲಿ. ನಿನ್ ಫೋನ್ ರಿಂಗ್ ಆದಂಗ್ ಕೇಳಿಸ್ತು. ಲೇ, ಮಾತ್ ಮರೆಸ್ತಿದ್ಯಾ? ಫೋನು ಇಲ್ಲ, ಎಂತದೂ ಇಲ್ಲ. ಅಪ್ಪ ರಾವಣ ಯಾರು ಅಂತ ಗೊತ್ತಾ ಅಂತ ಕೇಳ್ತಿದಾರ ತಾನೆ? ರಾವಣ ನನಗ್ ಗೊತ್ತು. ಅದೇ ನೀನ್ ಹೇಳೋ ಕಥೆಲ್ ಬರೋ ರಾವಣ ತಾನೆ? ಹ್ಞೂ ಕಂದ, ಭೂಮಿಗಿದ್ದವನೇ ಅವನೊಬ್ನೇ ರಾವಣ. ಹಂಗಾದ್ರೆ ನನಗ್ ಗೊತ್ತು. ಅಪ್ಪ, ನನಗ್ ರಾವಣ ಗೊತ್ತು. ಮುಂಚೆ ಈ ಕೋಟೆನ ರಾವಣನೇ ಆಳ್ತಿದ್ನಂತೆ. ಅವನಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ಈ ಜಾಗನ ಮ್ಯೂಸಿಷಿಯನ್ಸ್ಗೆ ಕೊಟ್ಬಿಟ್ಟಿದ್ದ. ಆಮೇಲೆ ಎಷ್ಟೋ ಕಾಲ ಆದ್ಮೇಲೆ ಬಿಜಾಪುರದ ರಾಜ ಅವನ ಮಗಳ ಮದ್ವೆಗೆ ಅಂತ ಈ ಕೋಟೆನ ಗಿಫ್ಟ್ ಮಾಡ್ಬಿಟ್ನಂತೆ. ಗಿಫ್ಟಾ? ಇದನ್ನೆಲ್ಲ ಹೆಂಗ್ ಗಿಫ್ಟ್ ಮಾಡೋದು? ಮದ್ವೆಗೆ ಬರೀ ಬಳೆ, ಬೆಳ್ಳಿ, ಚಿನ್ನ ಇದನ್ ಕೊಟ್ರೆ ಏನ್ ಚೆನ್ನಾಗಿರತ್ತೆ? ಅದಕ್ಕೆ ಇಡೀ ರಾಜ್ಯನೇ ಕೊಟ್ಬಿಡ್ತೀನಿ ಅಂತ ಮಗಳಿಗೆ ಕೊಟ್ಬಿಟ್ನಂತೆ. ಈ ಅಪ್ಪಂದಿರೆಲ್ಲ ಹಿಂಗೆ ಅನ್ಸತ್ತೆ ಕಂದ. ನಿನ್ನಪ್ಪ ಏನ್ ಕಡ್ಮೆನಾ? ಬಿಟ್ರೆ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ನನ್ ಮಗಳಿಗೆ ಇರ್ಲಿ ಅಂತ ಹೋಗ್ ತಂದ್ಬಿಡ್ತಾರೆ. ಅದೆಲ್ಲ ನಂಗೇನು ಬೇಡ. ನಂಗೆ ಅಪ್ಪ ಇದಾರಲ್ವಾ, ಅಪ್ಪನೇ ಸಾಕು. ವಾರೇ ವಾ, ಮಗಳು ಅಂದ್ರೆ ನೀನೇ ಕಂದ. ಲವ್ ಯು ಕಣೋ. ಐ ಲವ್ ಯು ಟು ಅಪ್ಪ. ಬಿಜಾಪುರದ ರಾಜನು ತನ್ನ ಮಗಳಿಗೆ ಲವ್ ಯು ಮಗಳೇ ಅಂತ ಇಡೀ ಕೋಟೆನೆ ಕೊಟ್ಬಿಟ್ನಲ್ಲ. ಆದ್ರೆ ಮದ್ವೆಗೆ ಬಳೆ ಕೊಡೋದು ಅವ್ರ ಸಂಪ್ರದಾಯ. ಇವ್ ನೋಡಿದ್ರೆ ಇಡೀ ಕೋಟೆನೆ ಕೊಟ್ಬಿಟ್ಟ. ಅದಕ್ಕೆ ಆ ಜಾಗನ ಬಗಡಿ ಕೋಟೆ ಅಂತ ಕರೀತಾ ಇದ್ರಂತೆ. ಆಮೇಲೆ ಹೋಗ್ತಾ 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 ಬಾಗಲಕೋಟೆ ಆಯ್ತಂತೆ. ಸೂಪರ್ ಆಗಿದೆ. ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ? ನಾವಿವಾಗ ಹೋಗ್ತಾ ಇರೋದೇ ಬಾದಾಮಿಗೆ ಕಂದ. ಅಪ್ಪ, ಇದೆಲ್ಲ ಬಾದಾಮಿನ? ನೀನೇನ್ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು ಕಂದ. ಇದು ನಮ್ಮ ಅಡ್ಗೆ ಮನೇಲಿರುತ್ತಲ್ಲ ಬಾದಾಮಿ, ಅದಲ್ಲ. ಈ ಜಾಗದ ಹೆಸರೇ ಬಾದಾಮಿ ಅಂತಾರೆ. ಹಂಗ? ವೆರಿ ಫನ್ನಿ. ಇನ್ಮೇಲಿಂದ ನಾನು ಬಾದಾಮಿ ತಿನ್ಬೇಕಾದ್ರೆ ಇದೇ ಜಾಗ ನೆನಪಾಗುತ್ತೆ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಡು ಕಂದ. ಈ ಜಾಗ ಎಷ್ಟು ಸ್ಪೆಷಲ್ ಗೊತ್ತಾ? ಗೊತ್ತಿಲ್ಲ. ಇಲ್ಲಿರೋ ದೇವಸ್ಥಾನನೆಲ್ಲ ಕಟ್ಟಿರೋದಲ್ಲ, ಇಲ್ಲಿದ್ದ ಬಂಡೆಗಳನ್ನೆಲ್ಲ ಕಟ್ ಮಾಡಿ ಮಾಡಿರೋದು. ಅದಕ್ಕೆ ಈ ದೇವಸ್ಥಾನನೆಲ್ಲ ಕೇವ್ ಟೆಂಪಲ್ಸ್ ಅಂತ ಕರೀತಾರೆ. ಕೇವ್ ಅಂದ್ರೆ ಏನ್ ಹೇಳು? ಕೇವ್ ಅಂದ್ರೆ ಗುಹೆ. ಕರೆಕ್ಟ್. ವಾವ್, ಹಂಗಾದ್ರೆ ಅದನ್ನೆಲ್ಲ ನೋಡ್ಕೊಂಡ್ ಬರಣ್ವಾ? ಅದೆಲ್ಲ ಆಗಲ್ಲ. ಮೊದ್ಲು ನಾವು ಬನಶಂಕರಿ ಅಮ್ಮನ್ ನೋಡ್ಬೇಕು, ಆಮೇಲೆ ಮಿಕ್ಕಿದ್ದಲ್ಲ. ಹಾ, ನನ್ ಮಗಳಮ್ಮ ಹೇಳಾಯ್ತಲ್ಲ, ಇನ್ನೇನು? ಡನ್. ನೀನ್ ಹೇಳ್ದಂಗೆ ಆಗ್ಲಿ ಪ್ರಾರ್ಥನಾ. श्रीदेवी ताये बनशंकरी माये श्री शांभवी माते जगदंबे चंद्रिके जगदंबे चंद्रिके
ಶಂಕರಾರ್ಧ ಶರೀರಳೆ ಓಂಕಾರಾತ್ಮಿಕೆ ವಿಶ್ವನುತೆ ಶಂಕರಾರ್ಧ ಶರೀರಳೆ ಓಂಕಾರಾತ್ಮಿಕೆ ವಿಶ್ವನುತೆ ಶಿವಸುಂದರಿಯೇ ತ್ರಿಶೂಲಿನಿ ಶಿವಸುಂದರಿಯೇ ತ್ರಿಶೂಲಿನಿ ಮಂದಸ್ಮಿತಳೆ ಹರಸಮ್ಮ 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 ಶ್ರೀದೇವಿ ತಾಯೇ ಬನಶಂಕರಿ ಮಾಯೇ ಶ್ರೀ ಶಾಂಭವಿ ಮಾತೆ ಜಗದಂಬೆ ಚಂದ್ರಿಕೆ ಜಗದಂಬೆ ಚಂದ್ರಿಕೆ. ಅಮ್ಮ ಬನಶಂಕರಿ, ನಿನ್ ಮಕ್ಕಳನ್ನ ಇಲ್ಲಿ ಸುತ್ತಮುತ್ತ ಇರೋ ಕಾಡನ್ನು ಹೇಗೆ ಕಾಪಾಡ್ತೀಯೋ ಹಾಗೆ ನಮ್ಮನ್ನು ಕಾಪಾಡು. ನಾನು ಸಾಯೋ ತನಕನೂ ನನ್ನ ಗಂಡನ ಜೊತೆನೇ ಇರಬೇಕು. ಅವ್ರನ್ನ ನೋಡ್ಕೊಂಡೇ ನೆಮ್ಮದಿಯಾಗಿ ಸಾಯ್ಬೇಕು. ಹರಸು ತಾಯಿ. ಶ್ರೀದೇವಿ ತಾಯೇ ಬನಶಂಕರಿ ಮಾಯೇ ಶ್ರೀ ಶಾಂಭವಿ ಮಾತೆ ಜಗದಂಬೆ ಚಂದ್ರಿಕೆ ಜಗದಂಬೆ ಚಂದ್ರಿಕೆ. ನೀವು ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ಹೇ ಪ್ರಾರ್ಥನಾ, ಎಂತ ಮಾತಾಡ್ತಿದ್ಯಾ? ನೀನು ಬಿಟ್ಟು ಹೋದಾಗ್ಲೂ ನೀನೇ ಬೇಕು ಅಂತ ಬಯಸ್ತವ್ ನಾನು. ನೀನು ಮತ್ತೆ ಸಿಕ್ಕಿರ್ಬೇಕಾದ್ರೆ ನಾನು ನಿನ್ನ ಬಿಟ್ಟು ಹೋಗ್ತೀನ ದಡ್ಡಿ. ಅಪ್ಪ ಏನ್ ಗೊತ್ತಾ, ಈ ದೇವ್ರಿಗೆ ಯಾಕೆ ಬನಶಂಕರಿ ಅಂತ ಹೆಸರು ಬಂತು ಅಂತ ಹೇಳ? ಓಹೋ, ನಿಂಗಾಗ್ಲೇ ಗೊತ್ತಾಗ್ಬಿಡ್ತಾ? ಹೇಳು ಮತ್ತೆ. ಮಿಲನ 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 ಮಿಲನ. ಈ ದೇವ್ರಿಗೆ ಯಾಕೆ ಬನಶಂಕರಿ ಅಂತ ಹೆಸರು ಬಂತು ಅಂತ ಹೇಳ? ಓಹೋ, ನಿಂಗಾಗ್ಲೇ ಗೊತ್ತಾಗ್ಬಿಡ್ತಾ? ಹೇಳು ಮತ್ತೆ. ಏನ್ ಗೊತ್ತಾ, ಈ ದೇವರಿಗೆ ಬನಾನಾ ಅಂದ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ಎಲ್ರು ಬನಾನಾನ ಕೊಡೋದು. ಕೊಟ್ರು ತಾನೆ? ಕೊಟ್ರು ಅನ್ಸತ್ತಪ್ಪ. ದೇವ್ರಿಗೆಲ್ರು ಬಾಳೆಹಣ್ಣು ಕೊಡ್ತಾರಲ್ವಾ? ಅದೇ. ಏನ್ ಗೊತ್ತಾ, ಈ ದೇವ್ರು ಬನಾನಾ ತಿಂದು ತಿಂದು ಬನಾನಾ ಶಂಕರಿ ಅಂತ ಹೆಸರು ಬಂತು. ಬನಾನಾ ಶಂಕರಿ ಇದ್ದಿದ್ದು ಬನಶಂಕರಿ ಆಗೋಯ್ತು. ನಿನ್ ತಲೆ ಯಾರೇ ಹೇಳಿದ ಹಂಗಂತ? ರೀ, ಎಲ್ಲ ನೀವೇ ಮಾಡಿದ್ದು. ಆವಾಗ್ಲೇ ಅಷ್ಟುದ್ದ ಕತೆ ಹೇಳಿದ್ರಲ್ಲ, ಈಗ ನೋಡಿ ನಿಮ್ಮನೆ ಕಾಪಿ ಮಾಡ್ತಿದ್ದಾಳೆ. ಇರ್ಲಿ ಬಿಡು ಕಂದ, ಇದು ನಿಂದೆ ಓನ್ ಕತೆ. ಇದು ಒಂಥರ ಚೆನ್ನಾಗಿದೆ, ಬನಾನಾ ಶಂಕರಿ ಕತೆ. ರೀ, ನೀವೇ ಇವ್ರ ಜೊತೆ ಸೇರ್ಕೊಂಡು ಸುಮ್ನಿರಿ. ದೇವ್ರ ಬಗ್ಗೆ ಹಿಂಗೆಲ್ಲ ಆಡ್ಕೋತಾರ? ಇಬ್ರು ಸೇರಿ ಹತ್ತತ್ತು ಬಸ್ಗೆ ಹೊಡಿಬೇಕು. ದೇವ್ರ ಪಾರ್ವತಿ ಅವತಾರ ಗೊತ್ತಾ ನಿಮ್ಗೆ? ಹಿಂಗೆಲ್ಲ ಮಾತಾಡ್ತಾರ? ಈ ದೇವ್ರು ಎಂತವಳು ಅಂತ ಗೊತ್ತಾ ನಿಮ್ಗೆ? ಈ ಊರಲ್ಲಿ ದುರ್ಗಮಾಸುರ ಅಂತ ದೊಡ್ಡ ರಾಕ್ಷಸ ಇದ್ದ. ಅವನು ಈ ಊರವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದ. ಅವ್ರ ಊಟನ ಮನೇನ ಎಲ್ಲ ಹಾಳು ಮಾಡ್ತಾ ಇದ್ದ. ಆಗ ಈ ತಾಯಿನೇ ಬಂದು ಆ ರಾಕ್ಷಸನ್ ಕೊಂದು ಈ ಜನರನ್ನೆಲ್ಲ ಕಾಪಾಡಿದ್ದು. ಈ ತಾಯಿನೇ ಈ ಜನರಿಗೆಲ್ಲ ಅನ್ನ ಕೊಡ್ತಾ ಇರೋದು. ಅದಕ್ಕೆ ಇವಳನ್ನ ಶಾಕಾಂಬರಿ ಅಂತಾರೆ. ಈ ಊರಿನ ಸುತ್ತಮುತ್ತ ಇರೋ ಕಾಡನ್ನೆಲ್ಲ ಕಾಪಾಡ್ತಾ ಇರೋದು ಈ ತಾಯಿನೇ. ಅದಕ್ಕೆ ಇವಳು ಬನಶಂಕರಿ. ಗೊತ್ತಾಯ್ತಾ? ಹ್ಞೂ ಮಿಸ್, ಗೊತ್ತಾಯ್ತು. ಏನು ಮಿಸ್ಸಾ? ಕೈಯಲ್ಲಿ ಕೋಲೊಂದಿಲ್ಲ ಅಷ್ಟೇ. ನೋಡು ಹೇಗ್ ಮಾತಾಡ್ತಾಳೆ ನಿನ್ನಮ್ಮ. ಏನು ಆಡ್ಕೋತೀರಾ? ಆಡ್ಕೊಳ್ಳೋದನ್ನ ಬಿಟ್ರೆ ನಿಮ್ಮಿಬ್ರಿಗೆ ಬೇರೆ ಏನು ಬರಲ್ಲ. ಹಿಂದೆ ಮುಂದೆ ಗೊತ್ತಿಲ್ಲ, ಕತೆ ಹೇಳಕ್ ಬಂದ್ಬಿಟ್ಲಿ ಇವಳು ಬನಾನಾ ಶಂಕರಿ ಅಂತ. ಮತ್ತೆ ನೋಡು ನಗೋದು. ಸಾರಿ ತಪ್ಪಾಯ್ತು. ಇನ್ಮೇಲಿಂದ ಹಂಗ್ ಹೇಳಲ್ಲ.
ಇವಳು ಶಾಕಾಂಬರಿ ಯಾಕೆ ಅಂದ್ರೆ ಎಲ್ರಿಗೂ ಫುಡ್ ಕೊಡ್ತಾಳೆ. ಬನಶಂಕರಿ ಯಾಕಂದ್ರೆ ಇಲ್ಲಿರೋ ಕಾಡನ್ನೆಲ್ಲ ಕಾಪಾಡ್ತಾಳೆ. ಕರೆಕ್ಟ್ ತಾನೆ? 100% ಕರೆಕ್ಟ್ ಕಂದ. ಹಂಗಾದ್ರೆ ಅಮ್ಮನು ಶಾಕಾಂಬರಿನೇ. ಇವಳು ನಮಗೆ ಊಟ ಕೊಡ್ತಾಳೆ. ಇದು ಕರೆಕ್ಟ್ ತಾನೆ? ಓ ಅಬ್ಸಲ್ಯೂಟ್ಲಿ. ಹಶ್ವಾದಾಗ ಅನ್ನ ಕೊಡ್ತಾಳೆ, ಸಾಕು ಅನ್ನೋಷ್ಟು ಪ್ರೀತಿ ಕೊಡ್ತಾಳೆ. ನಿನ್ನಮ್ಮ ಅಂದ್ರೆ ಎಲ್ಲ ಅಮ್ಮಂದ್ರಿಗೂ ಅಮ್ಮ ಅಲ್ವಾ? ರೀ ನಿಮ್ದು ಬರೀ ತಮಾಷೆನೆ. ನನಗೆ ಒಬ್ಳೆ ಹೋಗೋಕ್ಕಿಷ್ಟ ಇಲ್ಲ. ಏನೇ ಪಾರ್ವತಿ, ನಮ್ಮ ಸೊಸೆ ಯಾಕೋ ಮಂಕಾಗಿದ್ದಾಳೆ. ಅದು ಏನೇನು ಮನಸ್ಸು ಕಟ್ಕೊಂಡಿದ್ದಾಳೋ ಏನು ಕತೆ. ನೀನೇನಾದ್ರೂ ಹೇಳಿದ್ಯಾ? ಇಲ್ಲಪ್ಪ, ನಾನಕ್ಕೆ ಏನಾದ್ರು ಹೇಳಕ್ ಹೋಗ್ಲಿ? ಅವಳು ಏನೇನು ಯೋಚನೆ ಮಾಡ್ಕೊಂಡಿದ್ದಾಳೋ ನನ್ಗೆ ಹೇಗೆ ಗೊತ್ತಾಗಬೇಕು? ಅಮೃತ ಇದ್ದಿದ್ರೆ ಹೊಂದ್ಕೊಂಡಿರೋಳು. ಅವಳು ಇನ್ಯಾವಾಗ ಬರ್ತಾಳೋ ಏನೋ. ಗಂಡನ ಮನೆಗೆ ಹೋಗಿದ್ರೆ ತವ್ರ ಮನೆಗೆ ಬಾ ಅಂತ ಕರಿಬೋದಿತ್ತು. ಅದ್ಯಾವುದೋ ಹೆಣ್ಮಕ್ಳ ಹಾಸ್ಟೆಲಲ್ಲಿ ಅಡುಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಅವಳನ್ನ ಹ್ಯಾಕ್ ಬಾ ಅಂತ ಕರೆಯೋದು? ಅವಳಿಗೆ ರಜಾ ಸಿಕ್ಕಿದಾಗ ಬರ್ತಾಳೆ ಬಿಡಿ. ಹೋಗ್ಲಿ, ನೀನೇ ನಮ್ಮ ಸೊಸೆ ಜೊತೆ ಒಳ್ಳೆ ವಿಷಯ ಮಾತಾಡ್ತಾ ಇರು. ಅವಳು ಹೀಗೆ ಮಂಕಾಗಿದ್ರೆ ಹುಟ್ಟೋ ನಮ್ಮಂಬುಗೆ ತಾನೆ ತೊಂದರೆ. ಏನಂತ ನಾನು ಮಾತಾಡ್ಲಿ? ನನ್ನ ಮಾತು ಅವಳಿಗೆ ಹಿಡಿಸುತ್ತೋ ಇಲ್ವೋ? ಹಿಡಿಸುತ್ತೋ ಬಿಡುತ್ತೋ ಅದು ಮುಂದಿನ ಮಾತು. ಏನಾದ್ರೂ ಮಾತಾಡ್ತಾ ಇರು. ಆಯ್ತು ರೀ, ಹಾಲು ತಗೊಂಡು ಹೋಗಿ ಕೊಡ್ತೀನಿ. ಮಿಲನ 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 ಮಿಲನ. ಓದ್ತಾ ಇದೀಯಾ? ಹಾ ಅತ್ತೆ, ಓದ್ತಾ ಇದ್ದೆ. ಸ್ವಲ್ಪ ಹಾಲು ಕುಡಿತೀಯಾ? ತಗೋ. ಥ್ಯಾಂಕ್ಸ್ ಅತ್ತೆ. ನಮ್ಮ ಅಮೃತ ಇದ್ದಿದ್ರೆ ನೀನು ಹೊತ್ತು ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಮನೇಲಿ ಇದ್ದು ಇದ್ದು ಬೇಜಾರು ಅಂತ ಹುಡುಗಿರ ಹಾಸ್ಟೆಲಲ್ಲಿ ಅಡುಗೆ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ. ಅಲ್ಲ ಅವಳಿಗೆ ಬಿಡುವಿಲ್ಲದ ಕೆಲಸ. ಹಾಸ್ಟ್ಲು ಹುಡುಗಿಯರಿಗೆ ರಜಾ ಸಿಕ್ಕರು ಅವಳು ಅಲ್ಲೇ ಇರಬೇಕು. ಅಡುಗೆ ಕೆಲಸ ಅಂದರೆ ಹಾಗೆ ಅಲ್ವಾ? ರಜಾ ಎಲ್ಲಿ ಸಿಕ್ಕುತ್ತೆ? ಮನುಷ್ಯ ತಿನ್ನೋದು ಯಾವತ್ತಾದರೂ ಬಿಡ್ತಾನ? ಕರೆಕ್ಟ್ ಅತ್ತೆ. ಹಾಲು ಕುಡಿ, ತಣ್ಣಗಾಗುತ್ತೆ. ಹಾಂ, ನಾನು ಕುಡಿತೀನಿ. ನೀವು ಹೋಗಿ, ಪರವಾಗಿಲ್ಲ, ನಾನು ಓದ್ಕೋತೀನಿ. ಆರಾಮಾಗಿದ್ಯಮ್ಮ? ಹಾ ಮಾವ, ಆರಾಮಾಗಿದ್ದೀನಿ. ಮತ್ತೆ ಬೆಳಿಗ್ಗೆಯಿಂದ ಮಾತಿಲ್ಲ, ಕತೆ ಇಲ್ಲ. ಏನಾಯ್ತು ಅನ್ಕೊಂಡ್ವಿ ನಮ್ಮ ಸೊಸೆಗೆ? ಅಂಥದ್ದೇನೂ ಆಗಿಲ್ಲ ಮಾವ. ಮತ್ತಿನ್ನೇನು ಮನಸ್ಸಿನಲ್ಲಿ ಏನಾದ್ರು ಇಟ್ಕೊಂಡಿದ್ಯಾ? ಹೇಳಮ್ಮ ಹೇಳಮ್ಮ, ಅದೇನು ಅಂತ. ನೀವೆಲ್ಲ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದೀರಾ ಅನ್ನಿಸ್ತಿದೆ.